ಮತ್ತೊಂದು ವಿಚಾರ ಬಹಳಷ್ಟು ಕಲರ್ಫುಲ್ ಅನ್ನಿಸ್ತದೆ ಅಥವಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರೋದು ಎಸ್.ಟಿ. ಸೋಮಶೇಖರ್ ಅವರ ಪಾತ್ರ ಇದರಲ್ಲಿ ಏನಾದರೂ ಇದೆಯಾ ಅಂತ. ಮೈಸೂರು ಆಪರೇಷನ್ ಹಸ್ತಕ್ಕೆ ಸಹಾಯ ಏನಾದರೂ ಮಾಡ್ತಾ ಇದ್ದಾರಾ ಎಸ್.ಟಿ. ಸೋಮಶೇಖರ್? ನಾಳೆ ಕಾಂಗ್ರೆಸ್ಗೆ ಎಚ್.ವಿ. ರಾಜೀವ್ ಬ್ರಾಹ್ಮಣ ಸಮುದಾಯದ ನಾಯಕ ಸ್ಥಳೀಯ ನಾಯಕರು ಸೇರ್ಪಡೆಯಾಗ್ತಾ ಇದ್ದಾರೆ. ಈ ಬಗ್ಗೆ ಮೈಸೂರಿನ ಸ್ಥಳೀಯ ಪತ್ರಿಕೆಯಲ್ಲಿ ಕಮರ್ಷಿಯಲ್ ಕೊಟ್ಟಿದ್ದಾರೆ, ಜಾಹೀರಾತು ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು ಎಸ್.ಟಿ. ಸೋಮಶೇಖರ್. ಈ ವೇಳೆ ಎಸ್.ಟಿ.ಎಸ್ ಜೊತೆ ರಾಜೀವ್ ಕೂಡ ಆಪ್ತರಾಗಿದ್ರು. ಸಾಕಷ್ಟು ಚರ್ಚೆಗೆ ಈ ಜಾಹೀರಾತು ಕಾರಣವಾಗ್ತದೆ. ಹಾಗೆ ನೋಡೋದಾದ್ರೆ ಎಸ್.ಟಿ. ಸೋಮಶೇಖರ್ ಏನು ಬಿಜೆಪಿಯಲ್ಲಿ ಸಂಪೂರ್ಣವಾಗಿ ಉಳ್ಕೊಂಡಿಲ್ಲ, ಅವ್ರ ದೇಹ ಮಾತ್ರ ಅಲ್ಲಿದೆ. ಕಾಂಗ್ರೆಸ್ ಕಡೆ ಅವ್ರ ಮನಸ್ಸು ಯಾವಾಗಲೂ ಇದೆ. ಕಾಂಗ್ರೆಸ್ನ ನಾಯಕರೇ ಆಗಿದ್ದಂಥವ್ರು. ಒಂದು ಕಾಲದಲ್ಲಿ ಆ ಕಡೆ ಹೋಗಬೇಕಾದ ಪರಿಸ್ಥಿತಿ ಬಂದಿತ್ತು, ಹೋಗಿದ್ದಾರೆ. ಈಗ ಈ ಕಡೆನೇ ಬರ್ತಾರೆ ಅನ್ನೋ ಮಾತುಕತೆ ಇದೆ. ಅದರ ನಡುವೆ ಈ ಒಂದು ಜಾಹೀರಾತು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಆಪರೇಷನ್ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರಿಗೆ ಅಥವಾ ಕಾಂಗ್ರೆಸ್ಗೆ ಎಸ್.ಟಿ. ಸೋಮಶೇಖರ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಶವಂತಪುರದ ಶಾಸಕರು ಅನ್ನುವ ಪ್ರಶ್ನೆ. ಅವ್ರ ಜೊತೆಗೆ ಇವರು ಇನ್ನೇನು ಸದ್ಯದಲ್ಲೇ ಬರ್ತಾರೆ ಅನ್ನೋ ಮಾತುಕತೆ, ಮಾಹಿತಿ ರಾಜಕೀಯ ಮೂಲದಲ್ಲಿ ಓಡಾಡ್ತಾ ಇದೆ. ಆದರೆ ಸದ್ಯ ಸಿದ್ದರಾಮಯ್ಯ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂತಹ ಕ್ಷೇತ್ರ ಬಹಳ ಪ್ರಬಲವಾಗಿ ಮೈಸೂರಲ್ಲಿ ಹೇಗೆಲ್ಲ ಸಾಧ್ಯವೋ ಹಾಗೆ ಕಾರ್ಯಕರ್ತರನ್ನ, ಬೆಂಬಲಿಗರನ್ನ, ಮತಗಳನ್ನ ಕಾಂಗ್ರೆಸ್ ಕಡೆ ಸೆಳೆದುಕೊಂಡು ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಅದರಲ್ಲಿ ಇದೀಗ ಎಸ್.ಟಿ. ಸೋಮಶೇಖರ್ ಅವರ ಪಾತ್ರ ಎಷ್ಟರ ಮಟ್ಟಿಗಿದೆ ಅನ್ನೋದೇ ಪ್ರಶ್ನೆ. ಮತ್ತೆ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಆಪರೇಷನ್ ಕಾಂಗ್ರೆಸ್ ಸ್ಥಳೀಯ ಲೀಡರ್ಸ್ ಗಳನ್ನ ಸೆಳೆದುಕೊಳ್ಳೋದು ಫೈನ್, ಆದ್ರೆ ಬಿಜೆಪಿ ನಾಯಕನೊಬ್ಬನ ಫೋಟೋ ಆ ಫ್ಲೆಕ್ಸ್ ಅಲ್ಲಿ ಇದೆ, ಆ ಜಾಹೀರಾತಿನಲ್ಲಿ ಇದೆ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅವರ ಪಾತ್ರ ಇದರಲ್ಲಿ ಎಷ್ಟರ ಮಟ್ಟಿಗಿದೆ, ಡೀಟೇಲ್ಸ್ ಕೊಡೋದಾದ್ರೆ. ಎಸ್.ಟಿ. ಸೋಮಶೇಖರ್ ಅವರ ಪಾತ್ರ ಈ ವಿಚಾರದಲ್ಲಿ ನೇರವಾಗಿ ಇದ್ದಂತೆ ಕಾಣ್ತಾ ಇದೆ. ಯಾಕಂದ್ರೆ ಎಸ್.ಟಿ. ಸೋಮಶೇಖರ್ ಟೆಕ್ನಿಕಲಿ ಅಷ್ಟೇ ಬಿ ಜೆ ಪಿಯಲ್ಲಿ ಇರುವಂಥದ್ದು ಅನ್ನೋಂಥದ್ದೇನು ಗುಟ್ಟಾಗೇನು ಉಳಿದಿಲ್ಲ ವಿದ್ಯಾ. ಯಾಕಂದರೆ ಅವರ ಮಾತು, ಅವರ ವರಸೆಗಳು ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದರೆ ಅವರ ಮನಸ್ಸು ಸಂಪೂರ್ಣವಾಗಿ ಕಾಂಗ್ರೆಸ್ ಮಯವಾಗಿದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂದರೆ ಅವರು ಈ ಹಿಂದೆ ಕೂಡ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು. ಕೇವಲ ತಾಂತ್ರಿಕವಾದಂಥ ದೃಷ್ಟಿಯಿಂದ ಅಷ್ಟೇ ಅವರೀಗ ಬಿ ಜೆ ಪಿಯ ಶಾಸಕರು. ಅದರಲ್ಲೂ ಕೂಡ ಅವರು ಈ ಹಿಂದೆ 2.5 ವರ್ಷಗಳ ಕಾಲ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಎಚ್.ವಿ. ರಾಜೀವ್ ಜೊತೆಗೆ ಅತಿ ಹೆಚ್ಚಿನ ಒಡನಾಟವನ್ನು ಕೂಡ ಅವರು ಈ ಭಾಗದಲ್ಲಿ ಹೊಂದಿದ್ರು. ಒಂದು ರೀತಿಯಾಗಿ ಎಚ್.ವಿ. ರಾಜೀವ್ ಎಸ್.ಟಿ. ಸೋಮಶೇಖರ್ ಅವರ ದೊಡ್ಡ ಬೆಂಬಲಿಗರು ಅನ್ನುವಂಥ ರೀತಿಯಲ್ಲಿ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥದ್ದು. ಹೀಗಾಗಿ ಸಹಜವಾಗಿಯೇ ಎಚ್.ವಿ. ರಾಜೀವ್ಗೆ ಒಂದು ಹಂತದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಕೊಡಿಸೋದಕ್ಕೂ ಕೂಡ ಈ ಹಿಂದೆ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು ಮೈಸೂರಿನ ರಾಜಕೀಯ ವಲಯದಲ್ಲಿದೆ ಆ ಮಾತು. ಈಗ ಎಚ್.ವಿ. ರಾಜೀವ್ ಪಕ್ಷವನ್ನು ಕಾಂಗ್ರೆಸ್ಸನ್ನು ಸೇರ್ಪಡೆ ಮಾಡ್ಕೊಳ್ತಾ ಇರುವಂತಹ ಜಾಹೀರಾತುಗಳಲ್ಲಿ ಸೋಮಶೇಖರ್ ಅವರ ಫೋಟೋ ಇದೆ. ಇದು ಒಂದು ದೊಡ್ಡ ಅಚ್ಚರಿಗೇನು ಕಾರಣ ಆಗದೇ ಇಲ್ಲ. ಆದರೆ ತಾಂತ್ರಿಕವಾಗಿ ಬಿ ಜೆ ಪಿಲಿ ಇರುವಂಥ ಒಬ್ಬ ಶಾಸಕರ ಫೋಟೋವನ್ನು ಕಾಂಗ್ರೆಸ್ನ ಸೇರ್ಪಡೆಗೆ ಬಳಸ್ಕೊಳ್ತಾ ಇರುವಂಥದ್ದು. ಇದನ್ನು ಎಸ್.ಟಿ. ಸೋಮಶೇಖರ್ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಭಾಳಷ್ಟು ಬಾರಿ ಬಿ ಜೆ ಪಿಯ ವಿರುದ್ಧವೇ ಎಸ್.ಟಿ. ಸೋಮಶೇಖರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾವ ವಿಚಾರದಲ್ಲೂ ಕೂಡ ಬಿ ಜೆ ಪಿ ಅದಕ್ಕೆ ಆ್ಯಕ್ಷನ್ ಮತ್ತೊಂದೇನು ಕೂಡ ಮಾಡಿಲ್ಲ. ಹಾಗಾಗಿ ಈ ಜಾಹೀರಾತನ್ನು ಬಿ ಜೆ ಪಿ ಯಾವ ರೀತಿಯಾಗಿ ನೋಡುತ್ತೆ ಅನ್ನುವಂಥದ್ದು ಈಗ ಇರುವಂಥ ಕುತೂಹಲ ಅಷ್ಟೇ ವಿದ್ಯಾ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.